ಸತ್ಯವಾದ ಒಂದು ವಾಕ್ಯವನ್ನು ನೋಡಿ ಓದೋಣ. ಇಬ್ರಾಹಿಂ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ. ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೇ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟೈಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಹೊರಡೋಣ. ಇದರಲ್ಲಿ ಅನೇಕ ಸತ್ಯಗಳು ಹೇಳಲ್ಪಟ್ಟಿದೆ. ಅಲ್ಲಿ ಒಂದು ಅಂಶವನ್ನು ನಿಮ್ಮ ನೆನಪು ತರ್ತೀನಿ. ಅದರಲ್ಲಿ ಏನೋ ಹೇಳಲ್ಪಟ್ಟಿದೆ, ನಮಗೆ ಅಭ್ಯಂತರ ಮಾಡುವಂಥ ಎಲ್ಲ ಭಾರಗಳು. ಇವತ್ತು ದೇವರ ಮೇಲೆ ವಿಶ್ವಾಸವಿಟ್ಟ ದೇವರ ಮಕ್ಕಳಾಗಿ ಅಭಿಷೇಕ ಹೊಂದಿರುವಂಥ ಅನೇಕ ವರ್ಷಗಳಲ್ಲಿ ವಿಶ್ವಾಸರಾಗಿರುವಂಥ ಅಥವಾ ಹೊಸದಾಗಿ ಬರುವ ವಿಶ್ವಾಸಗಳಿರುವಂಥ ಒಂದೇ ಒಂದು ವಿಷಯ ಏನಂತಂದ್ರೆ, ಅವರಿಗೆ ಅನೇಕವಾಗಿ ಭಾರಗಳೇನು ಮಾಡ್ತದೆ, ಅವನ್ನ ಅಭ್ಯಂತರ ಮಾಡುತ್ತೆ. ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಅಂದ್ರೆ ನಾವು ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು ಜೀವಿಸುವ ಈ ಜೀವನವನ್ನ ನಮಗೆ ತಡೆ ಮಾಡೋದಕ್ಕೆ ನಮಗೆ ವಿರುದ್ಧವಾಗಿರುವ ಹೋರಾಟಗಳು ಉಂಟು ಮಾಡುವ ಈ ಕಾರ್ಯವನ್ನು ಗುರುತಿಸಲ್ಪಟ್ಟಿದೆ. ಆ ವಾಕ್ಯದ ಓದಬೇಕಾದ್ರೆ ನಮಗೆ ಅಭ್ಯಂತರ ಮಾಡುವಂತಹ ಎಲ್ಲಾ ಭಾರವನ್ನು ಗಮನಿಸೋಣ. ಎಲ್ಲ ಭಾರಗಳು ಈಗ ಒಂದು ವೇಳೆ ಉಪವಾಸ ಇರುವಾಗ, ಪ್ರಾರ್ಥನೆ ಮಾಡುವಾಗ, ದೇವಸ್ಥಾನ ಕೂಡಿ ಬಂದಾಗ, ದೇವರೇ ನನಗೆ ನಿನ್ನ ಇದೆಯಾ, ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಬಲ ನನಗೆ ಸಾಕು ದೇವರೇ ಎಂಬುದಾಗಿ ಧೈರ್ಯವಾಗಿ ಬಲವಾಗಿರ್ಬೇಕಾಗಿ ಅನುಭವವನ್ನು ಬಿಟ್ಟು ಒಂದು ಭಾರದೊಂದಿಗೆ ಚಿಂತೆ, ಯೋಚನೆ, ಅನೇಕವಾಗಿ ನೆನಪುಗಳು, ಅವರ ಮನಸ್ಸು, ಹೃದಯ ಇವುಗಳನ್ನ ಭಾರವಾಗಿ ಮಾಡಿ ದೇವರ ಸಂದಡಿ ಅವರನ್ನ ಉತ್ಸಾಹವಾಗಿ ಧೈರ್ಯವಾಗಿರ್ಬೇಕ ಜನರನ್ನ ಏನ್ ಮಾಡ್ತಿರೋದು ತಡೆ ಮಾಡುತ್ತೆ. ಈಗ ಅಭ್ಯಂತರ ಮಾಡುವ ಎಲ್ಲಾ ಭಾರ ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲ, ಎಲ್ಲಾ ಭಾರ ಅಂದರೆ ಎಷ್ಟಿರಬಹುದು? ಅನೇಕ ಭಾರಗಳಿವೆ. ಅದರಲ್ಲಿ ಒಂದು ಕೆಲವು ಭಾರಗಳನ್ನ ನಿಮ್ಮ ನೆನಪಿರ್ತೇನೆ. ಅದೇನಂದ್ರೆ, ಮೊದಲಾಗಿ ಓದೋಣ. ಮತ್ತಾಯಿ ಬರೆದ ಸುವಾರ್ತೆ 23ನೇ ಅಧ್ಯಾಯ 3-4 ವಾಕ್ಯವನ್ನು ಓದಿ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳ್ರಿ. ಅವರ ನಡತೆ ಪ್ರಕಾರವಾಗಿ ನೀವು ನಡಿಬೇಡ್ರಿ. 3ನೇ ವಾಕ್ಯ. 4ನೇ ವಾಕ್ಯ ಹೇಳ್ತಾರೆ ನೋಡಿ. ಅವರು ಭಾರವಾಗಿರುವ ಹೊರೆಗಳನ್ನ ಕಟ್ಟಿ ಜನರ ಹೆಗಲ ಮೇಲೆ ಏನ್ ಮಾಡ್ತಾರೆ ನೋಡಿ. ಇದು ನಮಗೆ ಅನಾವಶ್ಯವಾಗಿರುವಂತ ವ್ಯಕ್ತಿಗಳು, ನಾವು ಕೇಳಬಾರ್ದಾಗಿರುವ ವಿಷಯಗಳು, ನಡ್ಕೊಳ್ಬೇಕಾಗಿರುವ ಕಾರ್ಯಗಳಲ್ಲಿ ಅವರ ಮಾತು, ಇವರ ಮಾತು, ಅವರ ಆಲೋಚನೆ, ಇವರ ಆಲೋಚನೆ ಕೇಳಿ ನಮ್ಮ ಜೀವನವನ್ನು ಭಾರವಾಗಿ ಮಾಡಿಕೊಳ್ಳೋದು. ಅಲ್ಲೇ ಈಗ ವಿಶ್ವಾಸದಲ್ಲಿ ನಡಿಬೇಕಾದ ದೇವರನ್ನ ನೋಡ್ರಿ. ಅವರಿಗೆ ನೇರವಾಗಿ ದೇವರನ್ನ, ದೇವರ ವಾಕ್ಯವನ್ನ, ಸೇವಕರನ್ನು ಕೇಳಿ ನಡೆದ್ರೆ ಮನಸ್ಸಿಗೆ ಕಟ್ಟೋಗಲ್ಲ. ಬೇರೆ ಅನಾವಶ್ಯವಾಗಿರೋ ಭಾರವಾದ ಮೇಲೆ ಬರೋಣ. ಅವ್ರು ಏನಾಗ್ತಂದ್ರೆ ಪಾಸ್ ಕೇಳುವ ದೇವ್ರ ವಾಕ್ಯ ಕೇಳ್ತಾರೆ, ಆಮೇಲೆ ಪ್ರಸಂಗ ಕೇಳಿ ಹೋಗ್ಬೇಕಾದ್ರೆ ಒಂದು ವಿಶ್ವಾಸ ಹೇಳ್ತಾರೆ, ನಾವು ಪ್ರಸಂಗ ಮಾಡೋದಕ್ಕೆ ಕೇಳಬೇಕು, ಆದರೆ ನಮಗಿಷ್ಟ ಇರೋದನ್ನು ಮಾಡಬೇಕಂತ ಬಿಟ್ಬಿಡ್ಬೇಕು. ಇನ್ನೊಬ್ಬರು ಹೇಳ್ತಾರೆ, ಅಯ್ಯೋ ಈಗೆಲ್ಲ ನಡೆದ್ರೆ ಅಂತ ಶೋಧನೆ ಬರುತ್ತೆ, ಈಗ ನಡೆದ್ರೆ ಅಂತ ಕಷ್ಟ ಬರುತ್ತೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ಅದು ಹಂಗಾದ್ರೆ ಈಗೇ ನಮ್ಮ ವಂಶಕ್ಕೆ, ನಮ್ಮ ಕುಟುಂಬಕ್ಕೆ ಅನೇಕ ಶೋಧನೆ ಬಂದ್ಬಿಡುತ್ತೆ. ಹೀಗೆ ನಾವು ನಾನಾ ವಿಧವಾಗಿರುವ ಉಪದೇಶದಿಂದ ಅಳೆದಾಡಿ ನಾವು ಚಿಂತೆಗಳಲ್ಲಿ, ಭಾರಗಳಲ್ಲಿ ನಮ್ಮ ಮೇಲೆ ಓರ್ಬೇಕಾಗಿರೋ ಭಾರವನ್ನು ಬಿಟ್ಟು ಓರಬಾರ್ದಾಗಿರೋ ಭಾರವನ್ನು ಏನ್ ಮಾಡ್ತಾರೆ ನಾವು ಓರಬಾರ್ದು. ಅದಕ್ಕೆ ಇನ್ನೂ ಹೇಳೋದಾದ್ರೆ, ಬೇಡದ ಎಲ್ಲಾ ಚಿಂತೆಗಳು,
ಬೇಡದ ಉಪದೇಶಗಳು, ಬೇಡದೇ ಇರುವಂತಹ ಕಾರ್ಯಗಳನ್ನ ಅವರ ಮನಸ್ಸಲ್ಲಿ ತೆಗೆದುಕೊಂಡು ಅಂತವರ ಮಾತನ್ನು ಕೇಳಿ ಅವ್ರ ಮೇಲೆ ಭಾರವಾಗಿರೋ ಹೊರೆಯನ್ನೇ ಮಾಡ್ತಾ ಇರುತ್ತೆ, ಓದ್ಕೊಳ್ತಾರೆ. ಇದು ಯಾರು ಹೇಳಿರೋದು? ಯೇಸು ಸ್ವಾಮಿ ಹೇಳಿರೋದು. ಹಾಗಾದ್ರೆ ಭಾರ ಓರ್ಬೇಕೆಂಬುದಾಗಿರೋ ವಿಷಯ ದೇವರ ಒಪ್ಪಲ್ಲ. ಯಾಕೆ? ಯೆಶಾಯ ಪ್ರವಾದಿ ಪುಸ್ತಕ 53ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಓದಿ, 3-4. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ, ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಸತ್ಯವಾಗಿ ನಮ್ಮ ಸಂಕಷ್ಟಗಳನ್ನು ತಾವೇ ಹೊತ್ತುಕೊಂಡರು. ಏನಂತ? ತಾವೇ ಹೊತ್ತುಕೊಂಡರು. ನಮ್ಮ ಎಲ್ಲಾ ಸಂಕಷ್ಟಗಳನ್ನು ನೆಕ್ಸ್ಟ್ ತಾವೇ ಹೊತ್ತುಕೊಂಡರು. ಅವನು ಹೊತ್ತ ಹೊರೆಯು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟ, ನಮ್ಮ ಸಂಕಟಗಳೇ. ಹಾಗಾದ್ರೆ ದೇವರು ನಮ್ಮ ಎಲ್ಲಾ ಭಾರ ಸಂಕಟಗಳನ್ನು ಅವರು ಹೊತ್ಕೊಳ್ತಾರೆ. ಈಗ ಪ್ರವಾದಿಯಾಗಿ ಯೇಸು ಹೇಳ್ತಾರೆ. ಈಗ ಇದೇ ವಿಷಯವನ್ನ ಯೇಸು ಹೇಳ್ತಾರೆ, ನಾನು ನಿಮ್ಮ ಪಾಪ ಶಾಪ ಎಲ್ಲವನ್ನು ಹೊತ್ತುಕೊಂಡಿದ್ದೀನಿ. ನ್ಯಾಯ ಪ್ರಮಾಣದಿಂದ ಶಾಪದಿಂದಲೂ ನಿಮ್ಮನ್ನ ಬಿಡುಗಡೆ ಮಾಡಿ ನಿಮಗಿರುವಂತಹ ಎಲ್ಲಾ ಭಾರವನ್ನ ನಾನೇ ಹೊತ್ತುಕೊಂಡು ಶಿಲುಬೆ ಮೇಲೆ ಜಯ ಹೊಂದಿದ್ದೀನಿ. ಆದರೆ ನಮ್ಮ ದೇವರು ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮ್ಮ ಎಲ್ಲಾ ಭಾರವನ್ನ ಸಂಕಟಗಳನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದೆ. ಅದಕ್ಕೆ ನನಗೆ ಗಾಯವಾಗಿರೋದು, ಅದಕ್ಕೆ ನನಗೆ ಈ ದೇಹದಲ್ಲಿ ಹಿಂಸೆ ಬಂದಿರೋದು, ಅದಕ್ಕೆ ಈ ದೇಹವನ್ನ ಜಜ್ಜಲ್ಪನೆಗೆ ಒಪ್ಪಿಸಿಕೊಟ್ಟು. ಆದ ಕಾರಣ ನಿಮಗೆ ಅಭ್ಯಂತರ ಮಾಡುವ ಯಾವ ಭಾರಕ್ಕೆ ನೀವು ಅವಕಾಶ ಕೊಡಬೇಡ್ರಿ. ಅಭ್ಯಂತರ ಮಾಡುವ ವಿಷಯ ತುಂಬಾ ಇವತ್ತು ವಿಶ್ವಾಸ ಜೀವಿತವನ್ನ ದೇವರ ಮಕ್ಕಳನ್ನ ತಡೆಪಡಿಸೋದಕ್ಕೂ ಅವರ ವಿಶ್ವಾಸವನ್ನ, ದೃಢವಾಗಿರುವ ಮನಸ್ಸನ್ನ, ಹೃದಯವನ್ನ, ವಿಶ್ವಾಸವನ್ನ, ಭಕ್ತಿಯನ್ನ ಕದಲುಗೊಳಿಸೋದಕ್ಕೆ ಸೈತಾನ ಉಪಯೋಗ ಮಾಡುವ ತೊಂದರೆ ಗೊತ್ತಾ? ಬೈಬಲ್ ಹೇಳ್ತದೆ, ನಿಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರಗಳನ್ನು ಏನ್ ಮಾಡಬಾರ್ದಂತೆ, ಹತ್ತಿಕೊಳ್ಳುವ ಪಾಪವನ್ನು ನೀವು ಸಹ. ಅಂದ್ರೆ ಇದು ಎಂತದಂದ್ರೆ, ನಾವು ಓರಬಾರ್ದಾಗಿರುವಂತ ಭಾರ ಫಸ್ಟ್ ನಾವು ತೀರ್ಮಾನ ಮಾಡಿಕೊಳ್ಬೇಕು. ನನ್ನ ಮನಸ್ಸಿಗೆ ಸಂಕಟ ತರುವುದಾಗಲಿ, ನನ್ನ ಮನಸ್ಸಿಗೆ ಚಂಚಲ ತರುವುದಾಗಲಿ, ನನ್ನ ಮನಸ್ಸಿಗೆ ಗಲಿಬಿಲಿ ತರುವುದಾಗಲಿ, ನನಗೆ ಅದರ ನಿಮಿತ್ತವಾಗಿರುವ ಚಿಂತೆಗಳು, ಭಾರಗಳು ನನ್ನಲ್ಲಿ ಬರುವಂತ ಯಾವುದೇ ಮಾತನ್ನಾಗಲಿ, ಯಾವುದೇ ವಿಷಯವನ್ನಾಗಲಿ, ಅದಕ್ಕೆ ನನ್ನ ಹೃದಯದೊಳಗೆ ಜಾಗ ಕೊಡಬಾರ್ದು, ನನ್ನ ಮನಸ್ಸಿನೊಳಗೆ ಜಾಗ ಕೊಡಬಾರ್ದು, ನನ್ನ ಯೋಚನೆಗಳಿಗೆ ಅವಕಾಶನೇ ಕೊಡಬಾರ್ದು. ಇದು ಮೊದಲಾಗಿ ದೇವ ಜನರು ಅರಿಬೇಕಾದ ಸತ್ಯಾಂಶ. ಇದೇನು ಹೇಳ್ತಂದ್ರೆ ಅದಕ್ಕೆ ಸಂಬಂಧಪಟ್ಟವಾಗಿ ತಿರುಗಿ ಓದೋಣ. 23ನೇ ಅಧ್ಯಾಯದಲ್ಲಿ 3-4 ವಾಕ್ಯ ತಿರುಗಿ ಓದೋಣ. ಆದದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ಇಲ್ಲಿ ಓರಬಾರ್ದಾಗಿರುವ ಭಾರವನ್ನ ಏನ್ ಮಾಡ್ತಾರೆ, ಮನುಷ್ಯರ ಮೇಲೆ ಓರುವಂತೆ ಮಾಡ್ತಾರೆ. ಆದರೆ ಅವರು ತಮ್ಮ ಬೆರಳಲ್ಲಿ ಕೂಡ ಬಿಟ್ಟಲ್ಲ. ನೀವು ಅರ್ಥ ಮಾಡ್ಕೊಳ್ರಿ. ಎಲ್ಲ ಅವರಿವರನ್ನು ಕೆಡಿಸೋದಕ್ಕೆ ಅಲ್ಲ ಜಾಣರಾಗಿರ್ತಾರೆ, ಆದರೆ ಅವ್ರ ಮಾತು ಏನ್ ಮಾಡಲ್ಲ, ಯಾವ್ದಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ಅರಿಬೇಕಾದ ಸತ್ಯಾಂಶ ಇದೆ. ಆ ವಿಷಯ, ಈ ವಿಷಯ, ಆ ಮಾತು, ಈ ಮಾತು ಎಲ್ಲ ಮಾತಾಡೋ ವ್ಯಕ್ತಿಗಳು ಅವ್ರ ಮಾತು ಏನ್ ಮಾಡ್ತಾರೆ, ಎಲ್ಲ ಕೇಳ್ತಾರೆ. ಅವ್ರಿಗೆ ಇಷ್ಟವಾಗಿರೋದು ಮಾಡ್ತಾರೆ, ಸುಮ್ಮನೆ ಬಿಡ್ತಾರೆ. ಈ ಕೇಳೋರು ಏನ್ ಮಾಡ್ತಾರೆ ಗೊತ್ತಾ, ತಲೆ ಕೆಟ್ಟು ಸಮಾಧಾನದಿಂದ ಹೋಗಿ ಕರೆಕ್ಟ್ ಆಗಿರುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಹೋಗಿ ಅವ್ರ ಮನಸ್ಸೇನಾಗುತ್ತೆ, ಒಂದೇ ಗಲಿಬಿಲಿ ಆಗ್ಬಿಡುತ್ತೆ. ಅದಕ್ಕೆ ಬೈಬಲ್ ಹೇಳ್ತದೆ, ಫಸ್ಟ್ ನಾವು ಓರಬಾರದಾಗಿ ಒಂದು ಭಾರವಿದೆ. ಅದೇನಂದ್ರೆ, ಮನುಷ್ಯರು ನಮ್ಮ ಮೇಲೆ ಓರುವಂತ ಯಾವ ಭಾರಗಳನ್ನಾಗಲಿ ನಾವೇನ್ ಮಾಡಬಾರ್ದು,
ಓರಬಾರದು. ಆ 3-4 ವಾಕ್ಯದ ಅರ್ಥ ಏನಂದ್ರೆ, ಮನುಷ್ಯರು ನಮ್ಮ ಮೇಲೆ ಓರುವಂತ ಯಾವ ಭಾರವನ್ನಾಗಲಿ ಅದನ್ನ ನಾವು ಓರಬಾರದು. ಸೊ ಯೇಸು ಸ್ವಾಮಿ ಇದನ್ನು ಗುರುತಿಸ್ತಾರೆ. ನೀವು ಓರಬಾರ್ದಾಗುವ ಭಾರವನ್ನು ಓರಬಾರದು. ಇದನ್ನೇ ಅಪೊಸ್ತಲ ಪೌಲನು ಅಭ್ಯಂತರ ಮಾಡುವ ಎಲ್ಲ ಭಾರಗಳು, ನಮ್ಮ ಮೇಲೆ ಹತ್ತಿಕೊಳ್ಳುವ ಪಾಪಗಳು, ಇದರಲ್ಲಿ ಫಸ್ಟ್ ಭಾರವ ಎಂಬುದಾಗಿ ಗುರುತಿಸ್ತಾನೆ. ಆಗ ನಾವು ಯೋಚನೆ ಮಾಡಬೇಕು, ಈ ಕೊನೆ ಕಾಲದಲ್ಲಿ ಯೇಸು ಸ್ವಾಮಿ ಆಕಾಶದಲ್ಲಿ ಬರುವ ದಿನ ಬರ್ತಾರೆ. ಸಿದ್ಧವಾಗಿರೋರಿಗೆ ಯಾವ ಚಿಂತೆ ಇರಲ್ಲ. ಕರೆಕ್ಟಾಗಿ ನಾವು ದೇವರ ವಾಕ್ಯದಲ್ಲಿ ನಿಂತುಕೊಂಡು ನಾನು ನನ್ನ ಕುಟುಂಬ ದೇವರ ಮುಂದೆ ನಿಲ್ಲುವುದಕ್ಕೂ ನಡೆಯಬೇಕಾಗಿರುವ ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಆ ಅನುಭವದಲ್ಲಿ ಸಭೆ ನನ್ನನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರವಾಗಿ ದೇವರು ತನ್ನ ಸೇವಕರನ್ನು ನಮಗೆ ಬೋಧಿಸುವ ಬೋಧನೆಗಳನ್ನು ಅನುಸರಿಸಿ ನಾನು ನಡೆಯೋದು ಮಾಡಿದ್ರೆ ಸಾಕು. ಈ ಅನುಭವಕ್ಕೆ ಬಂದರೆ ಸಾಕು. ಸೆಕೆಂಡ್ ಓದನ ಇನ್ನೊಂದು ಕಾರ್ಯ, ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಎಲೈ ಕಷ್ಟಪಡುವವರೇ, ಹಾ. ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಇಲ್ಲಿ ಇದೆಲ್ಲ ಯೇಸು ಸ್ವಾಮಿ ಹೇಳಿರೋದೆ. ಈ ವಾಕ್ಯ ಏನಂತಂದ್ರೆ, ಮತ್ತೊಂದು ಸಾರಿ ಓದಿ, ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಎಲೈ ಕಷ್ಟಪಡುವವರೇ, ಹಾ. ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನೋಡಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. வருத்தப்பட்டு பாரம் சுமக்கிறவர்களே, நீங்கள் எல்லாரும் மேல் இருக்கிற வாருங்கள், நான் உங்களுக்கு இளைப்பாறுதல் தருவேன். ಅದೇನು ಹೇಳ್ತಂದ್ರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಈಗ ಅರ್ಥ ಮಾಡ್ಕೊಂಡು ಏನೇನು ಹೊರೆ ಹೊತ್ತಿದ್ವಿ ನಾವು. ಈಗ ಪ್ರತಿಯೊಂದು ವಿಶ್ವಾಸಿಗಳಿಗೆ ತನ್ನ ಕುಟುಂಬವನ್ನು ನಡೆಸುವುದಕ್ಕೂ ಅದರಲ್ಲಿ ನಾವು ಎಲ್ಲ ಉತ್ತಮರಾಗಿ ನಂಬಿಕಸ್ಸಾಗಿರುವುದಕ್ಕೂ, ಎರಡನೇದಾಗಿ ನಾನು ನನ್ನ ಸಭೆಯಲ್ಲಿ ಉತ್ತಮರಾಗಿ ನಂಬಿಕಸ್ಸಾಗಿ ನಾವು ದೇವರಿಗೆ ಮೆಚ್ಚಾಗಿರುವುದಕ್ಕೂ ಕರ್ತನ ಬರುವನೆಯಲ್ಲಿ ನಾವು ಆತನ ಎದುರುಕೊಳ್ಳಬೇಕಾಗಿರುವ ಸಿದ್ಧತೆ ನಮಗೆ ಖಂಡಿತವಾಗಿ ಬೇಕು. ಅದೇನು ಹೇಳ್ತಂದ್ರೆ, ಇವದನ್ನ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಹಿಂಗೆ ನಾವು ಇದಕ್ಕೆ ಏನ್ ಮಾಡ್ಬೇಕು? ಕಷ್ಟಪಡಬೇಕು, ಹೊರವರು ಕಷ್ಟಪಡದೆ. ಅಯ್ಯೋ ನಮಗೆ ಕಷ್ಟ ಆಗುತ್ತೆ. ಯಾವ ಕಷ್ಟ ಇಲ್ದೇವ ಜೀವನ ಯಾರಿಗಿಲ್ಲ. ನೀವು ಒಂದು ವೇಳೆ ಮನೆಗಳಲ್ಲಿ ಕುತ್ಕೊಂಡು ಕೈ ಕಟ್ಟಿ ಕಾಲು ಮಚ್ಕೊಂಡು ಕರೆಕ್ಟಾಗಿ ಕೂತ್ಕೊಂಡು 1-2 ಅವರ್ ಹೇಳಂತಂದ್ರೆ ಎಲ್ಲರೂ ಕಷ್ಟ. ಅದು ಕೂಡ ಕಷ್ಟ ತಾನೆ. ಯಾರಿಗೂ ಕಷ್ಟ ಇಲ್ಲದಿರುವ ಕಾರ್ಯ ಯಾರಿಗೂ ಇಲ್ಲ. ಎರಡನೇದು, ನಾವು ಕಷ್ಟಪಡಬೇಕಾದ ವಿಷಯವಿದೆ. ಅದೇನು ಎಂಬುದಾಗಿ ಹೇಳಿದ್ರೆ, ನಾವು ಯಾರಿಗಾಗಿ ಕಷ್ಟಪಡಬೇಕು? ನನ್ನ ದೇವರು ನನ್ನ ಎಲ್ಲಾ ಚಿಂತಾ ಭಾರಗಳನ್ನು ಹೊತ್ತುಕೊಂಡಿದ್ದಾನೆ. ನಾನು ನನ್ನ ಕುಟುಂಬವನ್ನು ಕಟ್ಟಬೇಕು, ನನ್ನ ಮನೆಯಲ್ಲಿರುವ ಜನರನ್ನ ಕ್ರಿಸ್ತನಲ್ಲಿ ನಡೆಸಿ ಉತ್ತಮರಾಗಿ ನಿಲ್ಲಬೇಕು. ನಾನು ನನ್ನ ಸಭೆಯಲ್ಲಿ ದೇವರ ವಾಕ್ಯದಂತೆ ನನ್ನನ್ನು ಸರಿಪಡಿಸಿಕೊಂಡು ನಾನು ರೂಪಿಸಿಕೊಂಡು ಕರ್ತನ ಬರಬೇಕಾದ್ರೆ ಸಿದ್ಧ ಮಾಡಬೇಕು. ಈ ಒಂದು ಕಷ್ಟ ಇದೆಯಲ್ಲ, ಇದಕ್ಕೆ ಏನು ಕಷ್ಟ ಆದ್ರೂ ಸಹಿಸ್ಕೋಬೇಕು. ಒಂದು ವೇಳೆ ನಿಂದೆ ಇರ್ಬೋದು, ಪ್ರಯಾಸ ಇರ್ಬೋದು, ಕೋಪ ಇರ್ಬೋದು, ರೋಷ ಇರ್ಬೋದು, ಎಲ್ಲವನ್ನ ಏನ್ ಮಾಡ್ತಾವೆ ನಾವು ಸಹಿಸ್ಕೊಳ್ಬೇಕೇ ಬೇಡ? ಸಹಿಸ್ಕೊಂಡ್ರೆ ಪರವರಾಜ ಬರ್ತಾರೆ. ಒಂದು ವೇಳೆ ಕಠಿಣವಾಗಿ ಯಾರಾದ್ರೂ ಇನ್ನೊಬ್ರು ವಿಶ್ವಾಸ ಆಗಿ ಈಗ ಮಾತಾಡ್ಬಿಟ್ರು ಅಂತ ಹೇಳಿದ್ರೆ, ಒಂದು ವೇಳೆ ಹೀಗೆ ಈ ವಿಷಯ ಇಟ್ಕೊಂಡು ಅಯ್ಯೋ ನನಗೆ ಹಂಗಾಯ್ತು, ಒಂದು ವೇಳೆ ಸೇವಕರೇ ದೇವ್ರ ವಾಕ್ಯದ ಒಂದು ವೇಳೆ ಜೋರಾಗಿ ಕೋಪವಾಗಿ ಖಂಡಿತವಾಗಿ ಹೇಳಿದ್ರೆ ಅದ್ರ ನಿಮಿತ್ತವಾಗಿ ನಾವು ಬೇಸರ ಆಗ್ಬಿಟ್ರೆ ನಮ್ಮ ಜೀವನ ದೇವ್ರ ಮುಂದೆ ಬರಲ್ಲ. ಯಾಕೆ ಗೊತ್ತಾ? ನಾವು ಭೂಮಿಯಲ್ಲಿ ಬೇಕಾದ್ರೆ ಕಷ್ಟಪಡುವುದಂತ ಉದಾಹರಣೆ ನೋಡಿ. ಈಗ ನೀವು ನಿಮ್ಮ ಮನೆಗೆ ಇರ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಪರವಾಗಿಲ್ಲಪ್ಪ ಒಂದು 10 ವರ್ಷ ಬಳಸಿದ ಅಂತ ಇಟ್ಕೊಳ್ಳಿ. 10 ವರ್ಷದವರೆಗೆ ನಿಮ್ಮನ್ನು ಬೈದಿರ್ತಾರ, ನಿಮ್ಮ ಸಿಟ್ಟು ಮಾಡದೇ ಇದ್ದಿದ್ದಾರ, ನಿಮ್ಮನ್ನ ಕೋಪ ತೋರಿಸದಿದ್ದಾರ, ಒಂದು ವೇಳೆ ಯಾವ್ಯಾವ ಸಂಬಂಧ ಕೆಲಸದಲ್ಲಿ ಹೊಡೆತ ಕೊಡದೇ ಇದ್ದಿದ್ದಾರ, ಇರೋದು ಎಲ್ಲವನ್ನ ಕೈ ಬಿಟ್ಬಿಟ್ಟು ಯಾವಾಗಲೂ ತಗೊಂಬಂದು ತೊಡೆ ಮೇಲೆ ಕೂತ್ಕೊಂಡು ಮುದ್ದು ಕೊಟ್ಟು ಅಯ್ಯೋ ನನ್ನ ಮಗನೇ ಎಂಬುದಾಗಿ ಯಾರು ಬಳಸಿದಾರ? ಯಾರು ಬಳಸೋದು? ಹಂಗೆ ಬಳಸೋ ಮಕ್ಕಳು ಒಳ್ಳೆ ಮಕ್ಕಳ ಯಾವ ಕಾರಣಕ್ಕೂ ಬರಲ್ಲ. ಸಭೆ ಎಂಬುದು ಕುಟುಂಬ. ದೇವರು ನಮಗೆ ಕೊಟ್ಟಿರುವ ಕುಟುಂಬ ಇದೆಯಲ್ಲ,
ಹಾಗೆ ದೇವ ಸೇವಕರ ಬೋಳಿ ಒಂದು ತಂದೆ ಸ್ಥಾನವನ್ನು ವಹಿಸುವರು. ಎರಡನೇದಾಗಿ ನಮ್ಮ ಆತ್ಮವನ್ನು ಕಾಯುವವರು, ಲೆಕ್ಕ ಕೊಡುವವರು. ಅದು ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯವನ ಪ್ರಾಯದವರಾಗಲಿ, ಯಾರೇ ಆಗಲಿ, ಅವರು ದೇವರು ತನ್ನ ಸೇವಕರ ಮೂಲಕವಾಗಿ ಪ್ರತಿಯೊಂದು ದೇವ ಜನರ ಗುರುತುವ ಲೆಕ್ಕೆಯನ್ನ ಅವರವರ ಸಭೆಯಲ್ಲಿ ಅವರವರ ಜನರ ಕುರಿತು ಅವರಂತ ಲೆಕ್ಕ ಹೇಳ್ತಾರೆ. ಆ ಲೆಕ್ಕ ಒಪ್ಪಿಸ್ಬೇಕಾದ್ರೆ ಆ ಸೇವಕನು ಕರೆಕ್ಟಾಗಿ ನಡೆಸಿದಾನ, ಬೋಧಿಸಿದಾನ, ಅದು ಕರೆಕ್ಟಾಗಿತ್ತ ಇಲ್ಲ ಮುಖದಾಶನೆ ತೋರಿಸಿ ಅವ್ರ ಕೊರತೆ ತಪ್ಪು ಪಾಪ ನಡೆದ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಅವ್ರು ಕೆಡಿಸಿ ಹಾಳು ಮಾಡಿದಾನ. ಇದೆಲ್ಲವೂ ದೇವರ ಸೇವಕರಿಗೆ ಒಂದು ಲೆಕ್ಕ ಇದೆ. ಅದಕ್ಕೆ ಅವರೇನು ಮಾಡ್ತಾರೆ? ಮುಖದಾಕ್ಷಿಣ್ಯ ಇಲ್ಲದೆ ಯಾರಿಗೂ ಯಾವ ವಿಷಯದಲ್ಲಿ ಸತ್ಯದ ವಿಷಯದಲ್ಲಿ ಸತ್ಯವನ್ನು ನೇರವಾಗಿ ಮಾತಾಡೋದಕ್ಕೂ ಬೋಧಿಸೋದಕ್ಕೂ ಸರಿಯಾಗಿ ಒಬ್ಬ ಸೇವಕರಾಗಿ ಅವರು ತನ್ನನ್ನು ದೇವರ ಮುಂದೆ ನಿಲ್ಲಿಸಬೇಕು. ಬೈಬಲ್ ಹೇಳ್ತದೆ ಯಾರಾಗಿರ್ಬೇಕಂದ್ರೆ ಮೋಶೆಯಂಗೆ ದೇವರ ಮನೆಯಲ್ಲೆಲ್ಲ ನಂಬಿಕಸ್ತ. ಈಗ ದೇವರ ಮಕ್ಕಳಾಗುವ ನಾವು ಮೋಶೆ ಹಾಗೆ ನಾವಾಗಿರ್ಬೇಕು, ದೇವರ ಮನೆಯಲ್ಲೆಲ್ಲ ನಂಬಿಕಸ್ತಾಗಿರ್ಬೇಕು. ಇನ್ನು ಸೆಕೆಂಡ್ ಹೇಳ್ತೀನಿ, ಯೋಗೇಶ್ವರ ಹೇಳ್ತಾನೆ, ನಾನು ನನ್ನ ಕುಟುಂಬದವರು ಯೆಹೋವನನ್ನೇ ಸೇವಿಸುವವು. ನೀವೆಲ್ಲರೂ ಹಿಂತಿರುಗಿ ಹೋಗಿ ಹೆಂಗ್ ಬೇಕಾದ್ರೆ ನಡೀರಿ, ಆದ್ರೆ ನಾನು ನನ್ನ ಮನೆಯವರು. ಹಾಗಾದ್ರೆ ಪ್ರತಿಯೊಂದು ವಿಶ್ವಾಸಿಗಳಿಗೆ ನಾನು ನನ್ನ ಕುಟುಂಬ ದೇವರು ನನಗೆ ಬೋಧಿಸಿ ನಡೆಸೋದಕ್ಕಿರುವ ಸಭೆ ಉಪದೇಶ ಏನ್ ಮಾಡಬೇಕು? ಸ್ಥಿರವಾಗಿರ್ಬೇಕೆಂಬ ಆ ಭಾರ, ಆ ಕಷ್ಟ ಇರಬೇಕು. ಇವತ್ತು ಅದಿದೆಯಾ? ಯೋಚನೆ ಮಾಡಿ. ಸೈತಾನ ಏನ್ ಮಾಡ್ತಾನೆ ಇವತ್ತು? ಸೈತಾನ ಇದನ್ನೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ನೀವು ಬೈಬಲ್ ಓದಿ ನೋಡಿ, ಒಂದು ಸಾರಿ ವಿಶ್ವಾಸ ಜೀವನ ಒಡೆದು ಹೋದರೆ ಅದನ್ನು ಸರಿಪಡಿಸುವುದು ಅಷ್ಟು ಲೇಸಲ್ಲ. ಒಂದು ಸಾರಿ ಒಬ್ಬ ವ್ಯಕ್ತಿ ದೇವರ ಸಭೆಯಿಂದ ದೇವರ ಸಂಧ್ಯ ತರಲ್ಪಟ್ರೆ ತಿರುಗಿ ಅವರನ್ನು ಬಂದು ನಿಂತು ನಡ್ಕೊಳ್ಳುವುದು ಸಾಧಾರಣವಾಗಿ ವಿಷಯ ಅಲ್ವೇ ಅಲ್ಲ. ತುಂಬಾ ಜನ ಅಂದ್ಕೊಳ್ತಾರೆ ನೋಡಿ, ಅನ್ಯರು ಅವಮಾನ ಮಾಡಿದ್ರೆ, ಪರಿಹಾಸ ಮಾಡಿದ್ರೆ, ಮೋಸ ಮಾಡಿದ್ರೆ, ಕಷ್ಟ ಕೊಟ್ರೆ ಎಲ್ಲವನ್ನೂ ಸಹಿಸ್ಕೊಳ್ತಾರೆ. ಆದರೆ ಒಂದು ದೇವರ ಸಭೆಯಲ್ಲಿ ದೇವರ ಮಕ್ಕಳಾದ ಮೇಲೆ ಅವರು ಕಠಿಣವಾಗಿ ಅವರ ದೇವರ ವಾಕ್ಯದಲ್ಲಿ ಬೋಧಿಸಿ ದೇವರ ರೀತಿಯಂತೆ ನಡಿಬೇಕೆಂಬುದಾಗಿ ಕರ್ತನ ಬರಬೇಕಾಗಿ ಸಿದ್ಧವಾಗಬೇಕೆಂಬುದಾಗಿರುವ ಎಚ್ಚರಿಕೆಯನ್ನು ಕೊಟ್ರೆ ಇವತ್ತು ಸಭೆಯಲ್ಲಿ ಜನರೇ ಸಹಿಸಿಕೊಳ್ಳಲ್ಲ. ಕಾರಣ ಅದು ಅವ್ರ ಮೇಲೆ ತುಂಬ ಭಾರವಾಗಿಬಿಡುತ್ತೆ. ಸತ್ಯವಾದ ಹೇಳ್ತದೆ, ನೀವು ಗಮನಿಸಿ ನೋಡಿ. ನಾವು ಸತ್ಯವೇದದಲ್ಲಿ ಏನು ಹೇಳ್ತಂದ್ರೆ, ಎರಡನೇದಾಗಿ ಇರುವಂತ ನಮಗೆ ಓರ್ವದಕ್ಕೆ ಅಸಾಧ್ಯವಾಗಿರುವ ಭಾರ. ಫಸ್ಟ್ ನಾವು ಓರಬಾರದಾಗಿರುವ ಭಾರ. ಈಗ ಸೆಕೆಂಡ್ ಓದ್ತಾ ಇರೋದು ಮತ್ತಾಯ ಸುವಾರ್ತೆ 28ನೇ ವಾಕ್ಯದಲ್ಲಿ ನಮಗೆ ಉಂಟಾಗುವ ಯಾವ ಭಾರವಾಗಲಿ, ನಮಗೆ ಉಂಟಾಗುವ ಯಾವ ಚಿಂತೆ, ಯಾವ ಸೋದೆ, ಇಕ್ಕಟ್ಟುಗಳಾಗಲಿ ಅವುಗಳನ್ನ ಆತನ ಪಾದ ಬಳಿಗೆ ತರಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ನಮಗೆ ಎಷ್ಟು ಅಗತ್ಯಗಳು, ಕೊರತೆಗಳು, ಬೇಕಾದ ವಿಷಯ ಬಂದ್ರೆ ಫಸ್ಟ್ ನಮಗೆ ಬೇಕಾಗಿರೋ ಮನುಷ್ಯರು ನಾವೇ ಕೂತ್ಕೊಂಡು ಯೋಚನೆ ಮಾಡಿ ಧ್ಯಾನ ಮಾಡಿ ನಾವು ನಡೆದು ಎಲ್ಲ ಮಾಡ್ತೀವಿ. ಆದರೆ ಅದನ್ನು ದೇವರ ಪಾದಕ್ಕೆ ನಾವು ತರಲ್ಲ. ಏನು ಸ್ವಾಮಿ ಹೇಳಿದ್ರೆ ಗೊತ್ತಾ? ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನಿಮ್ಮೆಲ್ಲರೂ ನನ್ನ ಬಳಿಗೆ ಬರ್ರಿ. ಫಸ್ಟ್. ಸೆಕೆಂಡ್, ನಾನು ನಿಮಗೆ ಕೊಡುವಂಥ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅದರ ಅರ್ಥ ನಿಮ್ಮ ಭಾರ, ನೀವೇನೇನು ಹೊತ್ಕೊಂಡಿದ್ರು, ಈ ಭಾರ ಕಷ್ಟಗಳಿದೆಯಲ್ಲ ಅವುಗಳೆಲ್ಲವನ್ನ ನಿಮ್ಮಿಂದ ದೂರ ಮಾಡಿ ನಿಮ್ಗೇನು ಮಾಡ್ತೀನಿ? ನಾನು ವಿಶ್ರಾಂತಿ ಕೊಡ್ತೀನಿ. ಆದರೆ ನಾವು ಅನೇಕ ಸಮಯಗಳಲ್ಲಿ ನಮಗೆ ಭಾರವಾಗಿರುವ ವಿಷಯವನ್ನು ತಗೊಳ್ಳೋ ಯಾರ ಬಳಿಗೆ ಇರಬೇಕು? ದೇವರ ಪಾದದಲ್ಲಿ ಇರಬೇಕು. ಇದಕ್ಕೆ ಬೈಬಲ್ ಅನೇಕ ವ್ಯಕ್ತಿಗಳಿದ್ದಾರೆ, ತಮ್ಮ ಭಾರಗಳನ್ನ ದೇವಸ್ಥಾನದಲ್ಲಿ ಇಟ್ಟವರು ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಿಮ್ಗೆ ಗೊತ್ತಿರುವ ವ್ಯಕ್ತಿ ಅನ್ನಾಳೆಂಬುವಳು ತನ್ನ ಹೃದಯದ ಎಲ್ಲಾ ಭಾರವನ್ನು ದೇವರ ಪಾದದಲ್ಲಿ ಒಯ್ದಳಂತೆ. ಸೊ ದೇವರು ತಕ್ಷಣ ತನ್ನ ಸೇವಕರು ಹೇಳ್ತಾರೆ, ನಿಮಗೊಂದು ವಿಶ್ರಾಂತಿ ಬರುತ್ತೆ, ಹೋಗು. ಈ ದಿನವೂ ನಿನ್ನ ಭಾರವೆಲ್ಲ, ನಿನ್ನ ದುಃಖವೆಲ್ಲ, ನಿನ್ನ ಎಲ್ಲ ದೇವ್ರ ಮುಂದೆ ಸುರಿದ ಎಲ್ಲವನ್ನ ದೇವ್ರು ನೋಡೋರು. ಇದನ್ನ ಇವತ್ತಿನಕ್ಕೆ ಬಿಡುಗಡೆ ಕೊಟ್ಟು
ನಿನಗೊಂದು ವಿಶ್ರಾಂತಿಯನ್ನು ದೇವರು ಸಿದ್ಧ ಮಾಡಿದ್ರೆ ಹೋಗುವಂತ. ಸೊ ನಾವು ನಮ್ಮ ಭಾರವನ್ನು ಏನು ಮಾಡೋಣ, ಯಾರ ಬಳಿಗೆ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡ್ರಿ. ಭಾರವನ್ನು ಅಲ್ಲಿ ಹಾಕಿದ ಮೇಲೆ ಉದಾಹರಣೆಯಾಗಿ ಹೇಳ್ತೇನೆ, ನೀವು ಪ್ರಾರ್ಥನೆ ಮಾಡ್ತೀರಿ, ಪ್ರೇಯರ್ ಮಾಡುವ ಸಮಯದಲ್ಲಿ ಎಸಪ್ಪ ನಾನು ನನ್ನ ಮಗನು, ನಾನು ನನ್ನ ಮಗಳು, ನಾನು ನನ್ನ ಅಳಿಯ, ನಾನು ನನ್ನ ಮೊಮ್ಮಕ್ಕಳು, ನಾನು ನನ್ನ ಗಂಡ, ನಾನು ನಮ್ಮ ತಂಗಿ, ನಾವು ನಮ್ಮ ಅಣ್ಣ, ಈಗೆಲ್ಲ ಒಬ್ಬರನ್ನು ಸೇರಿಸ್ಕೊಂಡು ದೇವರೇ ನಾವು ಇಂಥ ಭಾರವು ಇಂಥ ಕಷ್ಟಕ್ಕೆ ಒಳಪಟ್ಟಿದೆಯಲ್ಲ, ಇದಕ್ಕೆ ನೀನು ಖಂಡಿತವಾಗಿ ಒಂದು ಸಹಾಯದ ಹಸ್ತವನ್ನು ಚಾಚಿದವರೇ, ನಮ್ಮೆಲ್ಲ ಭಾರವನ್ನು ಏನು ಮಾಡ್ತೀವಿ, ನಿನ್ನ ಮುಂದೆ ಇಡ್ತೀವಯ್ಯ. ಈಗ ಹೇಳಿ ಇಟ್ಟಿದ ಮೇರೆಗೆ ಸೆಕೆಂಡ್ ಆ ವಿಷಯದಲ್ಲಿ ಏನು ಬರಬಾರ್ದು, ಚಿಂತೆ ಬರಬಾರ್ದು. ನೀವು ಕರೆಕ್ಟಾಗಿಟ್ಟರೆ ಆವತ್ತು ಅದಕ್ಕೆ ಉತ್ತರ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ನೀವು ಮನಪೂರ್ವಕವಾಗಿ ಹೃದಯವನ್ನು ತೆರೆದು, ಅದು ಮನುಷ್ಯರ ಮುಂದೆ ಅಲ್ಲ, ಜನರ ಮುಂದೆ ಅಲ್ಲ, ಇಲ್ಲ ಲೋಕದ ಮುಂದೆ ಅಲ್ಲ, ನಾನು ನನ್ನ ದೇವರ ಮುಂದೆ ನನ್ನ ಭಾರವು ಕಷ್ಟವೆಲ್ಲ ಸುರಿಸಿದೆ ಎಂಬ ಅನುಭವ ಬಂದರೆ ಆವತ್ತೇ ಅವ್ರಿಗೆ ವಿಶ್ರಾಂತಿಯ ಕಾಲ ಸ್ಟಾರ್ಟ್ ಆಗುತ್ತೆ. ಇದು ಪ್ರಾಕ್ಟೀಸ್ ಮಾಡೋರಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದರೆ ಅಣ್ಣಾಳಿಗೆ ಅರ್ಥವಾಯ್ತು ನೋಡ್ರಿ, ಪ್ರೇಯರ್ ಮಾಡಿ ಆ ಪ್ರಾರ್ಥನೆಯಲ್ಲಿ ದೇವರು ನನಗೆ ಮಾಡ್ತಾರೆ ಎಂಬ ವಿಶ್ವಾಸದಲ್ಲಿ ಸ್ಟಾರ್ಟ್ ಆದರೆ ಆ ಕಾರ್ಯ ಅವ್ರ ಜೀವನದಲ್ಲಿ ಕಾಣ್ತೀವಿ ನಾವು. ಇಲ್ಲಿ ನಾವು ಸುಮ್ಮನೆ ನೋಡಿ, ದೇವರೇ ನಮ್ಮ ಮಕ್ಕಳು ಎಲ್ಲ ನೀನು ನೋಡ್ಕೋ ದೇವರೇ, ಅವರೆಲ್ಲ ಹಿಂಗಿರ್ಬೇಕು ದೇವರೇ, ಅವರೆಲ್ಲ ಹಿಂಗಿರ್ಬೇಕು ದೇವರೇ, ಹಂಗೆ ಹೇಳ್ಬಿಟ್ಟು ನೀವು ಆಮೇಲೆ ಅದು ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ, ಏನು ಮಾತಾಡಲ್ಲ, ಏನು ಹೇಳಲ್ಲ, ಹೇಳೋ ಮಾತು ಕೇಳಲ್ಲ. ಇದು ನೀವು ಮಾತಾಡ್ತಾರೆ, ನೀವು ಪ್ರೇಯರ್ ಮಾಡಿದ್ರೆ ವಿಶ್ವಾಸ ಇಲಾಖೆ ಬರಲ್ಲ. ನೀವು ಪ್ರೇಯರ್ ಮಾಡಿರೋ ಆತ್ಮ ನಿಮ್ಮಲ್ಲಿ ಇಲ್ಲ. ಆ ದೇವರ ಮುಂದೆ ನಿಮ್ಮ ಭಾರವನ್ನು ಒಪ್ಪಿಸ್ಕೊಟ್ಟ ಜೀವನ ನಿಮ್ಮಲ್ಲಿ ಅದು ಬಂದೇ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಕುಟುಂಬ, ತನ್ನ ಮಕ್ಕಳದ ಎಲ್ಲ ಕಾರ್ಯವನ್ನ ದೇವರ ಬಳಿ ಒಂದು ಭಾರವನ್ನ ತೆಗೆದಿಟ್ರೆ ದೇವರು ಹೇಳ್ತಾರೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಏಸು ಹೇಳೋದು, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳ್ತಾ ದೇವರು ಈಗ ಸುಳ್ಳು ಹೇಳ್ತಾರ? ಖಂಡಿತವಾಗಿ ಆ ಕಾರ್ಯ ಮಾಡ್ತಾರೆ. ನಾವೇನ್ ಮಾಡಬೇಕು ಅಂದ್ರೆ, ಈ ವಿಶ್ವಾಸವನ್ನ ಈ ಮನೋ ನೇತ್ರಗಳು ತೆರೆಯಲ್ಪಡುವ ಹಾಗೆ ನಮ್ಮ ಆತ್ಮೀಯ ದೃಷ್ಟಿಯಲ್ಲಿ, ಆತ್ಮೀಯ ಕಣ್ಣುಗಳಲ್ಲಿ ದೇವರು ನಮಗೆ ಮಾಡುವಂತ ಕಾರ್ಯಗಳನ್ನ ನಾವು ದರ್ಶಿಸುವ ಅನುಭವಕ್ಕೆ ಬರಬೇಕು ಹೊರತು ನಮ್ಮ ವಿಶ್ವಾಸವು ಆ ಕಡೆ ಈ ಕಡೆ ಕದಲಬಾರದು. ಇನ್ನೊಂದು ವಾಕ್ಯ ನೋಡಿ, ಅದಕ್ಕೆ ದಾವೀದ ರಾಜನು ಏನು ಹೇಳ್ತಾರೆ ನೋಡೋಣ. 55ನೇ ಕೀರ್ತನೆ 22ನೇ ವಾಕ್ಯ. ನಿನ್ನ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೋಡಿ, ನೀತಿವಂತರನ್ನು ಎಂದಿಗೂ ಕದಲಗೊಳಿಸುವನು. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ, ನೀತಿವಂತರು ಯಾರು ಹೇಳಿ? ದೇವರ ಸೇವಕರು ಹೇಳಿ, ದೇವರ ವಾಕ್ಯದ ಸಭೆ ಉಪದೇಶಗಳು ನಡೆಯುವ ನೀತಿವಂತರು. ಆತನೇ ನಿನ್ನನ್ನು ಆಧರಿಸಿ ಅಥವಾ ನಿಮ್ಮನ್ನು ಆದುಕೊಂಡು, ನಿಮ್ಮನ್ನು ಸೇರಿಸಿಕೊಂಡು, ನಿಮ್ಮನ್ನು ಅಪ್ಪಿಕೊಂಡು, ಬೈಬಲ್ ಹೇಳ್ತದೆ, ನಿಮ್ಮನ್ನು ನೀತಿಯಾಗಿ ನಡೆಯುವಂತ ನಿಮ್ಮನ್ನು ಏನ್ ಮಾಡ್ತಾರಂತೆ, ಯಾವತ್ತಿಗೂ ಕೈ ಬಿಡಲ್ಲ, ಅವರನ್ನು ಕದಲುವುದಕ್ಕೆ ಅವಕಾಶವನ್ನೇ ಕೊಡಲ್ಲ. ನಾವು ಕರ್ತನ ಮೇಲೆ ನಮ್ಮ ಭಾರವನ್ನ ಇಟ್ಟುಬಿಡ್ಬೇಕು. ಯಾಕಂದ್ರೆ ನಾವು ನಮ್ಮ ಭಾರವನ್ನು ಹೊರಕ್ಕಾಗಲ್ಲ. ಅದನ್ನು ಓರುವುದಕ್ಕೆ ಒಬ್ಬರು ಮಾತ್ರ ಶಕ್ತನು. ಅದು ನಮಗಾಗಿ, ನಿಮಗಾಗಿ, ನಮ್ಮ ಎಲ್ಲರಿಗಾಗಿ ಈ ಲೋಕದಲ್ಲಿ ತನ್ನನ್ನೇ ತನ್ನ ಬಲಿಯಾಗಿ ಅರ್ಪಿಸಿಕೊಟ್ಟ, ನಮ್ಮ ಪಾಪ ಶಾಪ ಎಂಬ ಭಾರಗಳನ್ನ ಹೊತ್ತುಕೊಂಡಿರುವಂತ ನಮ್ಮ ಕರ್ತನು ಒಡೆಯನಾಗುವ ಯೇಸುವಿನಿಂದ ಮಾತ್ರವೇ. ಲೇವಿಯ ಮೂರನೇದಾಗಿ ನಾವು ಓರ್ಬೇಕಾಗಿರುವ ಭಾರ. ಗಲಾತ್ಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಾಕ್ಯ. ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಓರೆಯನ್ನು ಓರಬೇಕು ಅಲ್ವಾ? ಅವನವನ್ ತನ್ ಭಾರத்தை ಸುಮಪ್ಪಾನೆ. ಅವನವನು ತನ್ನ ಭಾರವನ್ನೇ ತಾನೇ ಓರಬೇಕು. ಇದು ಯಾವ್ದು ಹೇಳ್ರಿ? ಉದಾಹರಣೆ ಹೇಳ್ತೀವಿ. ಕುಟುಂಬವಾಗಿ ಮದುವೆ ಆಗಿ ಗಂಡನ ಜೊತೆಗಿದ್ರೆ ಕುಟುಂಬದಲ್ಲಿರುವ ಕಷ್ಟಗಳು, ಸುಖವೋ, ಸೋದೆ, ಇಕ್ಕಟ್ಟು ಎಲ್ಲವನ್ನ ಏನ್ ಮಾಡಬೇಕು?
ಓದಬೇಕು. ಎರಡನೇದು, ಒಂದು ವ್ಯಾಪಾರ ಕೆಲಸಗಳು ಮಾಡೋಕ್ಕೆ ನಾವು ಪ್ರಾರಂಭಿಸ್ತು ಅಂದರೆ ಅಲ್ಲಿ ಬರುವ ಕಷ್ಟವೋ ನಷ್ಟವೋ ಆಶೀರ್ವಾದವನ್ನು ಏನು ಮಾಡಬೇಕು? ಅವರು ಓದಬೇಕು. ಈಗ ಓದುವ ಮಕ್ಕಳು ಓದಬೇಕಾದ ವಿದ್ಯಾಭ್ಯಾಸದ ಜ್ಞಾನ, ಶಕ್ತಿ, ಬುದ್ಧಿ ಅದೆಲ್ಲವನ್ನು ಅವರು ಓದಬೇಕು. ಕುಟುಂಬದಲ್ಲಿ ಅವರವರು ಮನೆಯಲ್ಲಿ ಯಾವ್ಯಾವ ಕಾರ್ಯವನ್ನು ಯಾರ್ಯಾವ ಮಾಡಬೇಕು ಜವಾಬ್ದಾರಿ ಇದೆಯೋ ಅದರ ಭಾರವನ್ನು ಅವರೇ ಓದಬೇಕು. ಇದು ನಾವು ಕ್ರಮದಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ತುಂಬ ಸಮಯ ಏನು ಮಾಡಲ್ಲ. ಉದಾಹರಣೆ ನೋಡ್ತೀವಿ, ಕುಟುಂಬದಲ್ಲೇ ಬಂದಿರೋ ಕಷ್ಟಗಳು ಬಂದು ಯಾರ ಮೇಲೆ ಹಾಕ್ಬಿಡೋದು, ಒಬ್ಬರ ಮೇಲೆ, ಗಂಡನ ಮೇಲೆ ಹಾಕ್ಬಿಡೋದು, ಹೆಂಡತಿ ಮೇಲೆ ಹಾಕ್ಬಿಡೋದು, ಮಕ್ಕಳ ಮೇಲೆ ಹಾಕ್ಬಿಡೋದು. ಮನೇಲಿ ಯಾವ ದೊಡ್ಡವ್ರು ಚಿಕ್ಕವರು ಅಣ್ಣ ತಂಗಿ ಅವರಿದ್ದೆ ಯಾರು ಮಾಡ್ತಾರೆ ಅವ್ರ ಮೇಲೆ ಹಾಕ್ಬಿಡೋದು. ಇವ್ರು ಮಾತ್ರ ಏನು ಮಾಡೋ ಜವಾಬ್ದಾರಿ ಇಲ್ಲ, ಅದು ನಮಗೆ ಚಿಂತೆ ಇಲ್ಲ. ಬೈಬಲ್ ಹಂಗೆ ಹೇಳೋದು, ವಿಶ್ವಾಸರಾದ ಮೇಲೆ ದೇವ್ರ ಮಕ್ಕಳಾದ ಮೇಲೆ ಅವರವರ ಭಾರವನ್ನು ಓದಬೇಕು. ಅಲ್ಲೇಲಿಯಾ. ಅದು ಚಿಕ್ಕ ಪ್ರಾಯದಿಂದೇ ಪ್ರಾಕ್ಟೀಸ್ ಮಾಡಬೇಕು. ಬೆಳೆಯುವಾಗಲೇ ಅವರಿಗೆ ಅರ್ಥ ಮಾಡಿಕೊಡ್ಬೇಕು. ಈಗ ನಮಗೆ ಎಲ್ಲ ಅನುಕೂಲಗಳಿದ್ರು ಕೂಡ ಕಷ್ಟವಂದ್ರೆ ಏನು, ಭಾರ ಅಂದ್ರೆ ಏನು, ಸಗಡ ಅಂದ್ರೆ ಏನು ಎಂಬುದನ್ನು ನಾವು ಕುಟುಂಬದಲ್ಲಿ ಮಕ್ಕಳಿಗೋ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೋ ಕಲಿಬೇಕು, ಕಲಿಸಬೇಕು, ಅದನ್ನು ಅನುಭವದಲ್ಲಿ ತರಬೇಕು. ಆ ಕುಟುಂಬ ಉನ್ನತವಾಗಿ ಕುಟುಂಬವಾಗಿ ಬೆಳೆಯುತ್ತೆ. ನಾವು ತುಂಬ ಸಮಯ ತಪ್ಪು ಮಾಡಿಬಿಟ್ವಿ. ಹೆಂಗೆ ಗೊತ್ತಾ, ನಮ್ಮ ಮಕ್ಕಳಿಗೆ ಏನು ಕಷ್ಟನೇ ಗೊತ್ತಾಗಬಾರ್ದಯ್ಯ, ಅದೇ ಬಂದಿರೋದು. ನಮಗೆ ನಾವು ಕಷ್ಟಪಟ್ಟರೆ ಪರವಾಗಿಲ್ಲ, ಅವ್ರು ಪಡಬಾರ್ದಯ್ಯ, ಇದೆಯಲ್ಲಿದೆ, ಇದು ಕೂಡ ತಪ್ಪೇ. ಅವರವ್ರ ಭಾರವನ್ನು ಓದಬೇಕು, ಅದು ಅವ್ರಿಗೆ ಅರ್ಥ ಆಗಬೇಕು. ಓದ ಮಕ್ಕಳೇ ವಿದ್ಯಾಭ್ಯಾಸದ ಏನಂತ ಅದರ ಭಾರ ಕಷ್ಟ ಅರ್ಥ ಆಗಬೇಕು. ಅದಕ್ಕೆ ಫೀಸ್ ಕಟ್ಟಿ ಓದಿಸುವ, ಅವರಿಗೆ ದುಡಿದು ಸಂಪಾದನೆ ಮಾಡಿ ಆ ಎಲ್ಲ ಕಾರ್ಯ ಮಾಡುವಂತ ತಂದೆ ತಾಯಿಯೋ ಅಕ್ಕ ತಂಗಿಯೋ ಅಣ್ಣ ತಮ್ಮಂದಿರೋ ಅದರ ಕಷ್ಟ ಸುಖಗಳನ್ನ ಅವರಿಗೆ ಅರ್ಥ ಮಾಡಿ ಕೊಡಬೇಕು. ಇದು ನೀವು ಕರೆಕ್ಟಾಗಿ ಮಾಡಿ ನೋಡ್ರಿ. ಎರಡನೇ ವಾಕ್ಯಗಳು ಓದಿ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಇದು ಒಬ್ಬರ ಭಾರವನ್ನ ಇನ್ನೊಬ್ರು ಓರೋದು ಅಂದ್ರೆ ಇದು ಯಾರಿಗೆ ಹೇಳಿರೋದು? ಯಾರು ಹೇಳೋದು ನೋಡ್ರಿ. ಅದಕ್ಕೆ ಎರಡು ಕಾಮನ್ ವಿಷಯ ಇರ್ತದೆ. ಅದೇನು ಅಂತ ಹೇಳಿದ್ರೆ, ದೇವರ ಸಭೆ, ಸೇವೆ, ದೇವರ ಕಾರ್ಯಗಳನ್ನು ಇಟ್ಕೊಳ್ಳಿ. ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೇನು ಮಾಡಬೇಕು? ಅದರಲ್ಲಿ ನಮ್ಮ ಪಾಲು ಇರಬೇಕು. ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳೋದು. ಇದೇ ಪ್ರಕಾರವಾಗಿ ಒಂದು ಕುಟುಂಬ ಅಂತ ಇಟ್ಕೊಂಡ್ರೆ, ಕುಟುಂಬದ ಒಳಗೆ ಗಂಡನು, ಹೆಂಡತಿಯೋ, ಮಕ್ಕಳು ಆಗ ಅವ್ರ ಮೇಲೆ ಭಾರ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಸಹಕಾರವಾಗಿ ಅವ್ರ ಭಾರ ನಾವು ಒಂದು ಭಾರ ಓದಬೇಕು ಹೊರತು ಅವ್ರ ಮೇಲೆ ಭಾರವನ್ನು ಏನು ಮಾಡಬಾರ್ದು, ನಾವು ಬಿಟ್ಬಿಡಬಾರ್ದು. ಆ ಅರ್ಥದಲ್ಲಿ ಸಭೆ, ಸೇವೆ, ದೇವರ ಕಾರ್ಯ ಮಾಡುವುದು, ದೇವರ ಕಾರ್ಯ ನಡೆಸುವುದು, ಇದರಲ್ಲಿ ಅವರವರೇ ಮಾಡುವವರೇ ಮಾಡ್ಕೊಂಡು ಹೋಗಲಿ, ಇರುವವರೇ ಇರ್ಕೋಲಿ ಎಂಬುದು ಬಿಡದೆ ನಾವು ಒಬ್ಬರ ಭಾರವನ್ನು ಒಬ್ಬರು ಓದಬೇಕು. ಅದರಲ್ಲಿ ಬರೆಯಲ್ಪಟ್ಟಿರೋದು. ಅಂದರೆ ಈ ವಿಷಯದಲ್ಲಿ ಒಬ್ಬರ ಭಾರವನ್ನು ಒಬ್ಬರು ಒತ್ತುಕೊಂಡು ಕ್ರಿಸ್ತನ ನಿಯಮವನ್ನು ನೆರವೇರಿಸಬೇಕು. ಅಂದರೆ ಯಾವ ವಿಷಯದಲ್ಲಿ ಒಬ್ಬರ ಮೇಲೆ ಒಬ್ಬರು ಭಾರ ಒತ್ತುಕೊಳ್ಳೋದಂದ್ರೆ ಕ್ರಿಸ್ತನ ನಿಯಮಗಳಲ್ಲಿ, ಅಂದರೆ ಸಭೆಯ ಉಪದೇಶಗಳಲ್ಲಿ, ಸಭೆಯ ನಡವಳಿಕೆಗಳಲ್ಲಿ, ಸಭೆಯ ಕಾರ್ಯಗಳಲ್ಲಿ ಒಬ್ಬರ ಭಾರವನ್ನು ಇನ್ನೊಬ್ಬರು ಒತ್ತುಕೊಳ್ಳಬೇಕು. ಒಂದು ವೇಳೆ ಆಗ ನಡೆಯದೇ ಇರ್ತಾರೆ, ಆಗ ಮಾಡದೇ ಇರ್ತಾರೆ, ಆಗ ಜೀವನ ಮಾಡದೇ ಇರ್ತಾರೆ, ಅವನ್ನ ಎಚ್ಚರಿಸಿ ಅವರನ್ನು ನಮ್ಮ ಜೊತೆಲಿ ಸೇರಿಸಿ ಸರಿಯಾದ ಮಾರ್ಗ ನಡೆಸೋದಕ್ಕೆ ನಾವು ಇಂಥವರು ಕರೆಕ್ಟಾಗಿ ನಡೆಯಬೇಕು. ಆವಾಗ ಆತ್ಮ ಭಾರ ಎಂಬುದು ನಮ್ಮಲ್ಲಿ ಬರಬೇಕು. ಇದರ ಆಳವಾಗಿರುವ ಅರ್ಥವೇನೆಂದರೆ ಅವರನ್ನು, ಅವರ ಕುಟುಂಬವನ್ನು ಅವರು ಓದಬೇಕಾದ ಭಾರವನ್ನು ದೇವರ ಪಾದ ಬಳಿ ಹಾಕದೆ, ದೇವರು ನಮಗೆ ಓದಬೇಕಾಗಿರುವ ಭಾರವಿಟ್ಟಿರುವ ದೇವರ ಉಪದೇಶದ, ಕ್ರಿಸ್ತನ ಉಪದೇಶದ ನಿಯಮಕ್ಕನುಸಾರವಾಗಿರುವಂಥ ದೇವರ ರಾಜ್ಯವು, ಸಭೆಯು, ದೇವರ ಕಾರ್ಯ ವಿಷಯದಲ್ಲಿ ನಾವು ಓದಬೇಕಾಗಿರುವ ಭಾರವನ್ನು ಓದದವರಾಗಿಯೂ ಎರಡು ವಿಷಯವನ್ನು ನಾವೇನು ಮಾಡಿಬಿಡ್ತೀವಿ ಅಂದರೆ ದಾರಿ ತಪ್ಪಿಬಿಡ್ತೀವಿ. ಅದಕ್ಕೆ ದೇವರು ಹೇಳ್ತಾರೆ,
ಸತ್ಯವೇದ ಹೇಳ್ತದೆ ನಮಗೆ, ನಿಮ್ಮ ಎಲ್ಲ ಭಾರಗಳನ್ನು ಕ್ರಿಸ್ತರ ಮೇಲೆ ಹಾಕಿ. 4 ವಿಧವಾಗಿರುವ ಭಾರಗಳು ಅವರವರ ಭಾರವನ್ನು ಹೊರಬೇಕಾಗಿರುವ ಭಾರ, ಅವರವರು ದೇವರ ವಾಕ್ಯದ ಉಪದೇಶಕ್ಕೆ ಅನುಸಾರವಾಗಿ ಒಬ್ಬರ ಭಾರವನ್ನು ಇನ್ನೊಬ್ಬರು ಓರುವಂತೆ ನಡ್ಕೊಳ್ಳೋದು. 3ನೇದಾಗಿ, ನಾವು ಓರಬಾರದಾಗಿರುವ ಭಾರವನ್ನು ಓರದಂತೆ ನಾವು ಬುದ್ಧಿವುಳ್ಳವರಾಗಿ ಜೀವಿಸೋದು. ನಾವು ಓರಬೇಕಾಗಿರುವ ಭಾರವನ್ನು ತಳ್ಳದೆ, ಅದು ಬೇಡ ಎಂಬುದಾಗಿ ತಿರಸ್ಕಾರ ಮಾಡದೆ ಅದನ್ನು ಸಂತೋಷವಾಗಿ ಒತ್ತುಕೊಳ್ಳಕ್ಕೆ ರೆಡಿ ಇರೋದು. ಈ ಅನುಭವ ಕ್ರಿಸ್ತನು ಬರುವಾಗ ನಮ್ಮನ್ನು ಮರುರೂಪಗೊಳಿಸುತ್ತೆ. ಇದು ನಿತ್ಯವಾಗಿರುವಂತಹ ಒಂದು ವಿಶ್ರಾಂತಿಯನ್ನು ಕೊಡುವುದಕ್ಕೆ ದೇವರು ಈ ಭೂಮಿಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟ ಆ ರಕ್ಷಣೆಯ ಪೂರ್ಣತೆಯನ್ನ ಮುಟ್ಟುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಪ್ರಪಂಚದಲ್ಲಿ, ಈ ಬಿಡಾದಲ್ಲಿ, ಈ ದೇಹದಲ್ಲಿ, ಈ ಭೂಮಿಯಲ್ಲಿರುವಂತಹ ಈ ಜೀವನದಲ್ಲಿ ಇರುವಂತಹ ಭಾರಗಳನ್ನ ಬೇಡ ಎಂಬುದಾಗಿ ತಳ್ಳದೆ ಅದನ್ನು ಒತ್ತುಕೊಂಡು ದೇವರ ಮುಂದೆ ನಾವು ಆತನ ಪಾದ ಬಳಿಯಲ್ಲಿ ಇಟ್ಟು ಆತನಿಂದ ಉಂಟಾಗುವ ವಿಶ್ರಾಂತಿಯನ್ನ ಪಡೆದುಕೊಳ್ಳೋದಕ್ಕೆ ಕರ್ತನ ನಾಮದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದಾದ್ರೆ ದೇವರು ಹೇಳ್ತಾನೆ, ನಿಮ್ಮ ಎಲ್ಲಾ ಚಿಂತಾ ಭಾರಗಳಿಗೆ ಈ ವರ್ಷದಲ್ಲಿ ಪ್ರತಿಯೊಂದರ ಇದೆ, ಅದಕ್ಕೊಂದು ಬಿಡುಗಡೆ ಇದೆ, ಅದಕ್ಕೊಂದು ವಿಶ್ರಾಂತಿ ಇದೆ, ಅದಕ್ಕೊಂದು ಕೊನೆ ಇದೆ. ಅದು ಯಾವುದೇ ಆಗಲಿ ನಿಮ್ಮ ಹೃದಯ ಪರಿಶೋಧನೆ ಮಾಡಿ. ನಿಮ್ಮ ಹೃದಯದಲ್ಲಿ ಕಳವಳ ಇದೆಯಾ, ಚಿಂತೆಗಳಿದೆಯಾ, ಭಾರಗಳಿದೆಯಾ? ಇಲ್ಲ, ಓರ್ವದಕ್ಕೆ ಅಸಾಧ್ಯವಾಗಿರುವಂತ ಸಂಕಟವೋ, ವೇದನೆಯೋ, ಶೋಧನೆಯೋ ಇದೆಯಾ? ಇವತ್ತು ದೇವರ ಪಾದದಲ್ಲಿ ಸಮರ್ಪಿಸಿಕೊಡಕ್ಕೆ ಸಿದ್ಧವಾಗಿ ಸಮರ್ಪಿಸಿಕೊಡು. ಆ ಪರಲೋಕ ದೇವರು ನೋಡು, ಮೇಘದೂಪಾದಿಯಲ್ಲಿ ಇಷ್ಟು ಮಂದಿ ಸಾಕ್ಷಿಯವರು ನಮ್ಮ ಸುತ್ತಲಿರುವಂತ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರಗಳನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿರುವುದಕ್ಕೆ ನಮಗೆ ನೇಮಿಸಿರುವಂತಹ ವಿಶ್ವಾಸ ಓಟವನ್ನು ಸ್ಥಿರಚಿತದಿಂದ ಓಡುವುದಕ್ಕೆ ನಮ್ಮನ್ನು ಬಲಪಡಿಸುವ ದೇವರು ನಮ್ಮ ಜೊತೆಗಿರ್ತಾರೆ. ನಾವು ನಮ್ಮ ಕಾಲು ಕನ್ನಕ್ಕೆ ತಗದಂತೆ ಕಾಪಾಡುವುದಕ್ಕೆ ತನ್ನ ದೂತರಿಗೆ ಆಜ್ಞಾಪಿಸುತ್ತಾರೆ. ಇಗೋ, ನಾನು ನಿನ್ನ ಮಾರ್ಗದಲ್ಲಿ ಹಿಂದೆಯೂ ಮುಂದೆಯೂ ನಾನು ನನ್ನ ದೂತರನ್ನು ಕಳಿಸಿ ನಿನಗೆ ಸಹಾಯ ಮಾಡುವಂತೆ ನಿನ್ನ ಜೊತೆಗಿರ್ತೇನೆ. ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ ಎಂಬುದಾಗಿರುವ ದೇವರ ವಾಗ್ದಾನಗಳನ್ನು ನಮ್ಮ ನೆನಪಲ್ಲಿ ತಂದುಕೊಂಡು ಒಬ್ಬರೊಬ್ಬರು ಸಂತೈಸಿಕೊಳ್ಳೋದಕ್ಕೆ, ಒಬ್ಬರೊಬ್ಬರು ತಮ್ಮ ಭಾರವನ್ನು ಹೊತ್ತುಕೊಂಡು ನೀವು ದೇವರ ಕ್ರಿಸ್ತನ ಪ್ರಮಾಣವನ್ನು ನೆರವೇರಿಸೋದಕ್ಕೆ ನಾವು ಸಮರ್ಪಿಸಿಕೊಂಡ ನಮ್ಮ ದೇವರು ಒಳ್ಳೆಯವರು. ನಮ್ಮ ನೆನಪು, ನಮ್ಮ ಚಿಂತೆ, ಭಾರನ ಅರಿತ ದೇವರು, ನಮ್ಮ ಸಹಾಯಕ್ಕೋಸ್ಕರವಾಗಿ ನಮ್ಮ ಬಲಕಡೆ ನಿಂತಿರುವ ದೇವರು, ನಮ್ಮನ್ನು ಬಲಕೈ ನಿಂತು ಎಬ್ಬಿಸಿ ನಿಲ್ಲಿಸೋದಕ್ಕೆ ನಡೆಸೋದಕ್ಕೆ ಸಮರ್ಥರಾಗಿರುವ ದೇವರು, ನಮ್ಮ ಬಲಗಿನತಗಳಲ್ಲಿ ಬಲ ಕೊಡಕ್ಕೆ ಇರುವಂತಹ ದೇವರು, ನಾವು ಬೀಳುವಂತ ಅನುಭವದಲ್ಲಿ ಹೋಗುವಾಗ ನಮ್ಮ ಜೀವಿತವನ್ನ ಸ್ಥಿರಪಡಿಸಿ ಬಲಪಡಿಸಿ ನಿಲ್ಲಿಸುವಂತಹ ದೇವರು, ವೈಗಳ ದುಷ್ಟರು ನಮಗೆ ಉರುವಾಗಿ ಮಾಡುವ ಎಲ್ಲ ಕಾರ್ಯಗಳ ಮಧ್ಯೆ ನಮ್ಮನ್ನು ಬಿಡಿಸಿ ನಮಗೆ ಸಹಾಯ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲಾ ಚಿಂತಾಭಾರಗಳನ್ನು ನನ್ನ ಮೇಲೆ ವಹಿಸಿರಿ ಎಂಬುದಾಗಿ ಹೇಳಿದ ಯೇಸುವಿನ ಪಾದದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದಾದ್ರೆ ಅದ್ಭುತಗಳು, ಮಹತ್ವದ ಕಾರ್ಯಗಳನ್ನು ಆತ ಮಾಡೋದಕ್ಕೆ ಸಮರ್ಥನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಗ್ಲೋರಿ. ಭೂಪರ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ನಿನ್ನ ವಾಕ್ಯ ಕೇಳುವ ನಿನ್ನ ಮಕ್ಕಳೆಲ್ಲರನ್ನ ಪಾಲನೆ ಅಭಿಷೇಕ ಮಾಡಿ ಜೀವನದಲ್ಲಿ ಬರುವ ಎಲ್ಲಾ ಚಿಂತೆಗಳು, ಯೋಚನೆ, ಭಾರಗಳು ಎಲ್ಲವನ್ನ ದೇವರೇ ನಿನ್ನ ಮಕ್ಕಳು ಓರೋದಕ್ಕೆ ಬೇಕಾಗಿರುವ ಭಾರಗಳನ್ನು ಓರುವುದಕ್ಕೂ ಅವರವರ ಭಾರವನ್ನು ಒತ್ತುಕೊಳ್ಳೋದಕ್ಕೆ ದೇವರೇ ಅವರು ಇನ್ನೊಬ್ಬರ ಭಾರವನ್ನ ಕ್ರಿಸ್ತನ ಪ್ರಮಾಣದ ನಿಯಮಕ್ಕೆ ಅನುಸಾರವಾಗಿ ಒಬ್ಬರ ಭಾರವನ್ನು ಒಬ್ಬರು ಓರುವುದಕ್ಕೆ ದೇವರೇ ತಾವು ಓರ್ಬೇಕಾಗಿರುವ ಭಾರಗಳನ್ನ ದೇವರೇ ಕರ್ತನೆ ನಿನ್ನ ಪಾದ ಬಳಿ ಸಮರ್ಪಿಸಿಕೊಟ್ಟು ನಿನ್ನ ನಾಮದ ಅದ್ಭುತಗಳಿಗೋಸ್ಕರವಾಗಿ, ಬಿಡುಗಡೆಗೋಸ್ಕರವಾಗಿ, ವಿಶ್ರಾಂತಿಗೋಸ್ಕರವಾಗಿ ನಿನ್ನ ಪಾದ ಬಳಿ ಸಮರ್ಪಿಸುವಂತ ಎಲ್ಲ ಕೃಪೆಯನ್ನ ನಿನ್ನ ಮಕ್ಕಳಿಗೆ ಕೊಡು ರಾಜನೇ. ಈ ಪ್ರಪಂಚದಲ್ಲಿ ಬರುವಂತಹ ಈ ಭೂಮಿ ಇರುವಾಗ ಈ ಬಿಡಾರವೆಂಬ ದೇಹದಲ್ಲಿ ಮನುಷ್ಯ ಆತನ ಈ ಜೀವನದಲ್ಲಿ ದೇವರೇ ಪ್ರತಿಯೊಬ್ಬರಿಗಂತೆ ಬರುವ ಶೋಧನೆ ಇಕ್ಕಟ್ಟುಗಳನ್ನು ಎದುರಿಸುವುದಕ್ಕೆ ಸಮರ್ಥ ಆಗುವಂತೆ ಕಷ್ಟಗಳನ್ನು ಸಹಿಸಿಕೊಳ್ಳೋದಕ್ಕೆ ನಿನ್ನಾಮದ ಗೆಲ್ಲುವುದಕ್ಕೆ ಬೇಕಾಗಿರುವ ಧೈರ್ಯ, ವಿಶ್ವಾಸವನ್ನ ಒಬ್ಬೊಬ್ಬರಲ್ಲಿ ನೀನು ತುಂಬಿಸು ರಾಜ.
ತಡೆಪಡಿಸುವ ಕಾರ್ಯಗಳು, ಅಡ್ಡಿಪಡಿಸುವ ಕಾರ್ಯಗಳು, ಎಲ್ಲ ತಡೆಗಳು ಯೇಸು ನಾಮದಲ್ಲಿ ಕಟ್ಟಲ್ಪಡಲಿಯ ಅದ್ಭುತಗಳು ಮಾಡಿ ಕರ್ತೇನೆ. ಕೃಪೆಯಿಂದ ತುಂಬಿಸ ಸಹಾಯ ಮಾಡು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್.